ಜೈ ಹಿಂದ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಈ ಒಂದು ಆನ್ಲೈನ್ ಕ್ಲಾಸ್ ಒಳಗಡೆ ನಾವೇನಂದ್ರೆ ಇಂಗ್ಲಿಷ್ ನ ಒಂದು ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಕಸ್ ಮಾಡಕ್ ಹೊಂಟಿದ್ವಿ. ಅದ್ರ ಜೊತೆಗೆ ಗ್ರಾಮರ್ ರೂಲ್ಸ್ ಏನೇನ್ ಬರ್ತವೆ, ಜೊತೆಗೆ ಯಾವ ತರ ಪ್ರಶ್ನೆ ಪತ್ರಿಕೆ ಇದೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೊಂಟಿದ್ವಿ. ಇದು CISF, SSC ಮತ್ತೆ ಒಳ್ಳೆ ಯಾರಾದ್ರೂ ನೀವೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದ್ರೆ ನಿಮ್ಗೆ ಇದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿರುತ್ತೆ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ, ಒಂದು ಐಡಿಯಾ ಬರ್ತದೆ. ಓಕೆ, ಇಲ್ಲಿ ಫಸ್ಟ್ ಪ್ರಶ್ನೆಯನ್ನ ನೋಡಿದ್ರೆ ಇಲ್ಲಿ ಯಾವುದು ಎರರ್ ಸ್ಪಾಟಿಂಗ್ ಅಂತ ಹೇಳಿದ್ರೆ ಏನಂತ ಕರಿತೀವಿ, ಎರರ್ ಸ್ಪಾಟಿಂಗ್ ಪ್ರಶ್ನೆ ಇರುವಂತದ್ದು. ಎರರ್ ಸ್ಪಾಟಿಂಗ್ ಅಂದ್ರೆ ಏನ್ ಸರ್ ಅಂತ ಕೇಳಿದ್ರೆ ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಾರ. ಏನ್ ಸೆಂಟೆನ್ಸ್ ಇದೆ ಅಂದ್ರೆ, ದ ಕ್ಯಾಪ್ಟನ್ ಅಲಾಂಗ್ ವಿತ್ ಹಿಸ್ ಟೀಮ್ ಹ್ಯಾವ್ ಬೀನ್ ಪ್ರಾಕ್ಟಿಸಿಂಗ್ ವೆರಿ ಹಾರ್ಡ್ ಫಾರ್ ದ ಫೋರ್ತ್ ಕಮಿಂಗ್ ಮ್ಯಾಚ್. ಅಂದ್ರ ಮುಂಬರುವಂತ ಒಂದು ಮ್ಯಾಚ್ ಗೆ ಕ್ಯಾಪ್ಟನ್ ಮತ್ತು ಅವನ ಟೀಮು ಏನ್ ಮಾಡ್ತದ ಅಂದ್ರೆ ಫುಲ್ ಹಾರ್ಡ್ ವರ್ಕ್ ಮಾಡುತ್ತದೆ, ಹಾರ್ಡ್ ಪ್ರಾಕ್ಟೀಸ್ ಮಾಡುತ್ತದೆ ಅನ್ನೋದನ್ನ ಹೇಳ್ತಾ ಇದಾರೆ. ಓಕೆ, ಸೊ ಇಲ್ಲಿ ಯಾವುದು ತಪ್ಪದ? ಇಲ್ಲಿ ಏನಂದ್ರ ಒಂದಷ್ಟು ಪಾರ್ಟ್ ಕೊಟ್ಟಾರ. ಇಲ್ಲಿ A, ಆಮೇಲೆ ಇಲ್ಲಿ B, ಆಮೇಲೆ C ಮತ್ತೆ D ಅಂತೇಳಿ 4 ಪಾರ್ಟ್ ಕೊಟ್ರೆ ಯಾವುದೇ ತಪ್ಪು ಇಲ್ಲ ಅಂದ್ರೆ ಆನ್ಸರ್ D ಅಂತ ಹಾಕ್ಬೇಕು, ಅಂದ್ರೆ ನೋ ಎರರ್ ಅಂತೇಳಿ. ಸೊ ಇಲ್ಲಿ ನೋಡ್ಬೋದು ನೀವು, ದ ಕ್ಯಾಪ್ಟನ್ ಅಲಾಂಗ್ ವಿತ್ ಹಿಸ್ ಟೀಮ್ ಹ್ಯಾವ್ ಬೀನ್ ಪ್ರಾಕ್ಟಿಸಿಂಗ್. ಸೊ ಇಲ್ಲಿ ನೋಡ್ರಿ, ಹ್ಯಾವ್ ಬೀನ್ ಅಂತ ಹೇಳಿ ಬಂದದ ಅಂದ್ರೆ ಏನ್ರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತದ. ಏನಾಗತ್ರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತದ. ಬಟ್ ಇಲ್ಲಿ ನೋಡ್ರಿ, ಹಿಸ್ ಟೀಮ್ ಅಂತ ಹೇಳಿ ಹೇಳಾರ. ಬಟ್ ಇಲ್ಲಿ ಇರೋದ್ರಿಂದಾಗಿ ಇಲ್ಲಿ ಏನ್ ಬರ್ಬೇಕು, ಹ್ಯಾವ್ ಬರಬಾರ್ದು, ಅದ್ರ ಬದ್ಲಿಗೆ ಏನ್ ಬರ್ಬೇಕ್ರಿ, ಹ್ಯಾಸ್ ಬರ್ಬೇಕು. ಹಂಗಾಗಿ ತಪ್ಪು ಎಲ್ಲದ ಅಂದ್ರೆ ಆಪ್ಷನ್ ಬಿ ಒಳಗ್ ತಪ್ಪದ. ಏನಂದ್ರೆ ಆಪ್ಷನ್ ಬಿ ಒಳಗಡೆ ನಮ್ದು ತಪ್ಪು ಕಂಡು ಬರುವಂತದ್ದು. ಓಕೆ, ಸೊ ಇದು ನಮ್ದು ಏನಂತ ಕೇಳಿದ್ರೆ ಒಂದು ಪ್ರಶ್ನೆ ಆಗಿರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ಸೊ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರ 26ನೇ ಪ್ರಶ್ನೆ ಇಲ್ಲ ಮುಂದಿರುವಂತದ್ದು. ಸೊ ಇಟ್ ವಾಸ್ ಹಿಮ್, ಏನ್ರಿ, ಇಟ್ ವಾಸ್ ಹಿಮ್ ಹೂ ಕೇಮ್ ರನ್ನಿಂಗ್ ಇನ್ ಟು ದ ಕ್ಲಾಸ್ ರೂಮ್. ಸೊ ಒಬ್ಬ ವ್ಯಕ್ತಿ ಇದ್ದ, ಅವ ಏನಂದ್ರ ಓಡ್ಕೊಂಡು ಕ್ಲಾಸಿಗೆ ಬರ್ತಾನ ಅನ್ನುವಂತ ಒಂದು ಮೀನಿಂಗ್ ಅನ್ನ ಹೇಳ್ತಾ ಇದಾರೆ. ಸೊ ಇಟ್ ವಾಸ್ ಹಿಮ್ ಆಗ್ಬಾರ್ದು, ಇಲ್ಲಿ ಏನಾಗಬಾರ್ದ್ರಿ, ಇಟ್ ವಾಸ್ ಹಿಮ್ ಆಗಬಾರ್ದು. ಇಲ್ಲಿ ಏನಂದ್ರೆ ಟು ಬಿ ಫಾರ್ಮ್ ಒಳಗೆ ಏನದು ಅಂತ ಕೇಳಿದ್ರೆ ವಾಸ್ ಅಂತ ಹೇಳಿದ್ರೆ, ಸೊ ವಾಸ್ ಇದ್ರೆ ಹಿಮ್ ಬರಬಾರ್ದು, ಏನಂದ್ರೆ ಇಟ್ ವಾಸ್ ಹಿ ಅಂತ ಬರ್ಬೇಕು. ಏನಂತ ಬರ್ಬೇಕ್ರಿ, ಹಿ ಅಂತ ಬರ್ಬೇಕು. ಹಂಗಂದ್ರ ಎರರ್ ಎಲ್ಲದಂದ್ರ ಆಪ್ಷನ್ ಎ ಒಳಗಡೆ ನಮ್ದು ಎರರ್ ಕಾಣಾಗ್ತದೆ. ಸೊ ಇಲ್ಲಿ ಯಾಕಂತ ಕೇಳಿದ್ರೆ ಟು ಬಿ ಫಾರ್ಮ್, ಇಟ್ ವಾಸ್ ಹಿಮ್ ಅನ್ನೋದರಲ್ಲಿ ಟು ಬಿ ಫಾರ್ಮ್ ಅದ, ಅದು ಯಾವ ಫಾರ್ಮ್ ಒಳಗೆ, ವಾಸ್ ಅನ್ನುವಂತ ಒಂದು ಫಾರ್ಮ್ ಒಳಗದ. ಹಂಗಾಗಿ ವಾಸ್ ಇದ್ರೆ ಹಿಮ್ ಬರಬಾರ್ದು, ಏನಂದ್ರೆ ಹಿ ಬರಬೇಕು. ಅಂದ್ರೆ ಏನದು ಈಸಿ ಆಗ್ತದೆ. ಓಕೆ, ಸಿಂಗ್ಯುಲರ್ ಆಗಿದೆ. ಓಕೆ, ನೆಕ್ಸ್ಟ್ ಏನಂತ ಕೇಳಿದ್ರೆ ಇಲ್ಲಿ ನೋಡಬಹುದು, ಫಿಲ್ ಇನ್ ದ ಬ್ಲಾಂಕ್ಸ್. ಏನ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳವನ್ನು ತುಂಬಿರಿ ಅನ್ನುವಂತ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ಹಿ ಈಸ್ ನಾಟ್ ಕೇಪಬಲ್ ಡ್ಯಾಶ್ ಡೂಯಿಂಗ್ ದಿಸ್ ವರ್ಕ್. ಸೊ ಅವ ಏನ್ರಿ, ಈ ಒಂದ್ ಕೆಲಸ ಮಾಡಾಕ ಲಾಯಕ್ಕಿಲ್ಲ, ಅಂದ್ರ ಅವಂಗ ಎಬಿಲಿಟಿ ಇಲ್ಲ ಅನ್ನೋದ ಹೇಳತ್ತಾರ. ಸೊ ಇಲ್ಲಿ ಏನ್ ಬರ್ಬೇಕಂದ್ರೆ ಆಫ್ ಅಂತ ಬಂದ್ರೆ ಕರೆಕ್ಟ್ ಆಗ್ತದೆ. ಏನಾಗುತ್ತೆ, ಇಲ್ಲೊಂದು ಪ್ರಿಪೋಸಿಷನ್ ಬರ್ಬೇಕು. ಏನ್ ಬರ್ಬೇಕ್ರಿ, ಪ್ರಿಪೋಸಿಷನ್ ಬರ್ಬೇಕು. ಓಕೆ, ಪ್ರಿಪೋಸಿಷನ್ ಯಾವ್ದು ಬರುತ್ತಂದ್ರೆ ಆಫ್ ಅನ್ನುವಂತ ಪ್ರಿಪೋಸಿಷನ್ ಬರ್ತದೆ. ಕೆಪೇಬಲ್ ಆಫ್ ಡೂಯಿಂಗ್, ಆಫ್ ಡೂಯಿಂಗ್. ಸೊ ಇಲ್ಲಿ ING ಎಲ್ಲಾದ್ರೂ ಮುಂದ್ ಬರ್ತದ್ರಿ, ಹಿಂದೆ ಏನ್ ಬರ್ತದ್ರಿ, ಆಫ್ ಅಂತ ಬರ್ತದೆ. ಓಕೆ, ನೆನ್ಪಿಟ್ಕೋರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ಏನದ ಅಂತ ಕೇಳಿದ್ರೆ, ದ ಸ್ಟೂಡೆಂಟ್ ವಾಸ್ ಲೆಟ್ ಡ್ಯಾಶ್ ವಿತ್ ದ ವಾರ್ನಿಂಗ್. ಸೊ ಒಂದು ಸ್ಟೂಡೆಂಟ್ಸ್ ಅದಾರ, ಅವ್ರನ್ನ ಬಿಟ್ಟಾರಂತ. ಟು ದ ಸ್ಟೂಡೆಂಟ್ ವಾಸ್ ಲೆಟ್ ವಿತ್ ದ ವಾರ್ನಿಂಗ್. ಅವ್ರಿಗೆ ಏನಂದ್ರೆ ಒಂದಷ್ಟು ಜನ ಹುಡುಗರು ಏನೋ ತಪ್ಪು ಮಾಡಿರ್ತಾರ, ಅವ್ರನ್ನ ಹೊಡಿಬೇಕು, ಪನಿಷ್ಮೆಂಟ್ ಕೊಡ್ಬೇಕಾಗಿರ್ತದ. ಬಟ್ ಆದ್ರೆ ಅವ್ರನ್ನ ಏನ್ ಮಾಡ್ತಾರ, ವಾರ್ನಿಂಗ್ ಮಾಡಿಸಿ ಬಿಟ್ಟು ಕಳಿಸ್ಬಿಟ್ಟಿರ್ತಾರ. ಸೊ ಲೆಟ್ ಆಫ್ ಅಂತ ಹೇಳಿ ಬರ್ಬೇಕು. ಇಲ್ಲಿ ಏನ್ ಬರ್ಬೇಕ್ರಿ, ಲೆಟ್ ಆಫ್, ಬಿಟ್ಟು ಕಳಿಸಿದಾರ. ಆಫ್ ಅಂದ್ರೆ ಏನ್ರಿ, ಕಳಿಸಿದಾರ ಬಿಟ್ಟು. ಸೊ ಆಫ್ ಅಂತ ಹೇಳಿ ಬರ್ಬೇಕು. ಲೆಟ್ ಔಟ್, ಲೆಟ್ ಆನ್, ಲೆಟ್ ಅಪ್. ಸೊ ಹಿಂಗ್ ಬರಂಗಿಲ್ಲ. ನೆಕ್ಸ್ಟ್ ಬಿ ಅವೇರ್ ಆಫ್. ಸೊ ಬಿ ಅವೇರ್ ಆಫ್ ಪಿಕ್ ಪಾಕೆಟರ್ಸ್ ಅಂತ ಹೇಳಿ ಬರ್ಬೇಕು. ಇಲ್ಲಿ ಕೂಡ ಏನ್ ಬರ್ಬೇಕ್ರಿ, ಆಫ್ ಅಂತ ಹೇಳಿ ಬರ್ಬೇಕು. ಸೊ ಬಿ ಅವೇರ್ ಆಫ್ ಪಿಕ್ ಪಾಕೆಟರ್ಸ್. ಬಿ ಅವೇರ್ ಫ್ರಾಮ್ ಪಿಕ್ ಪಾಕೆಟ್ಸ್ ಅಂತ ಹೇಳಿ ಬರಂಗಿಲ್ಲ. ಇಲ್ಲಿ ಏನಂತದ, ಪಿಕ್ ಪಾಕೆಟ್ಸ್ ಆಗುವಂತ ಕ್ರಿಯೆಯನ್ನ ಇದು ಮಾಡತ್ತಾರ. ಏನ್ ಡಿಸ್ಕಸ್ ಮಾಡ್ತಾರ, ಇಲ್ಲಿ ಕ್ರಿಯೆಯನ್ನ ಹೇಳ್ತಾರ. ಸೊ ಅಲ್ಲಿರುವಂತ ವ್ಯಕ್ತಿಗಳ ಬಗ್ಗೆ ಹೇಳತ್ತಿಲ್ಲ, ಅಲ್ಲಿ ಆಗುವಂತ ಕ್ರಿಯೆ ಬಗ್ಗೆ ಹೇಳತ್ತಾರ. ಸೊ ಹಂಗಾಗಿ ಏನ್ ಯೂಸ್ ಮಾಡ್ತೀವಿ, ಆಫ್ ಅಂತ ಹೇಳಿ ಬಳಸ್ತೀವಿ. ಸೊ ಫ್ರಾಮ್ ಅಂತ ಹೇಳಿದ್ರೆ ಇಲ್ಲಿ ವ್ಯಕ್ತಿಗಳಿದ್ರೆ ಫ್ರಾಮ್ ಯೂಸ್ ಮಾಡ್ತಿದ್ವಿ. ಇಲ್ಲಿ ವ್ಯಕ್ತಿ ಇಲ್ಲ, ಏನದ ಒಂದು ಕ್ರಿಯೆ ಅಂದ್ರೆ ವರ್ಬ್ ಅದ, ಅಂದ್ರೆ ಏನ್ರಿ. ಸೊ ಇಲ್ಲಿ ನಾವ್ ಏನ್ ಮಾಡ್ತೀವಿ, ಆಫ್ ಅನ್ನುವಂತ ಒಂದು ಪ್ರಿಪೋಸಿಷನ್ ನ ಬಳಸ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಸಿನೋನಿಮ್ ಕೇಳತ್ತಾರ. ಸಿನೋನಿಮ್ ಅಂದ್ರೆ ಸೇಮ್ ಮೀನಿಂಗ್ ಅಂತೇಳಿ, ಏನ್ರಿ, ಸಿಮಿಲರ್ ಮೀನಿಂಗ್ ಅಂತ ಹೇಳಿ ಕರಿತೀವಿ. ಸೊ ಸೇಮ್ ಮೀನಿಂಗ್ ಇರುವಂತದ್ನ ಕೇಳ್ತಾ ಇದಾರೆ. ಸೊ ಸೇಮ್ ಮೀನಿಂಗ್ ಅಂದ ಕೂಡಲೇ ಇಲ್ಲಿ ಇನ್ಕ್ರೆಡಿಬಲ್ ಅಂತ ಹೇಳ್ದ. ಇನ್ಕ್ರೆಡಿಬಲ್ ಅಂದ್ರೆ ಏನ್ರಿ, ಸೊ ನಿನ್ನೆ ದಿನ ನಮ್ಮ ಒಂದು ಭಾರತೀಯ, ಸೊ ನಿನ್ನೆಲ್ಲ ಮೊನ್ನೆ ದಿನ ಏನಂದ್ರೆ ಭಾರತೀಯ ಮಹಿಳೆಯರ ಒಂದು ತಂಡ ಏನಾಗ್ತದ, ಜಯಶಾಲಿಯನ್ನ ಹೊಂದಿ ಒಂದು ವಿಶ್ವಕಪ್ ಅನ್ನ ಗೆಲ್ತಾರ. ಇನ್ಕ್ರೆಡಿಬಲ್ ವಿನ್ ಫಾರ್ ಇಂಡಿಯಾ ಅಂತ ಹೇಳ್ತಾರೆ. ಇನ್ಕ್ರೆಡಿಬಲ್ ಅಂದ್ರೆ ಏನ್ರಿ, ಬಹಳ ಮಸ್ತಾಗಿ ವಿನ್ ಆಗಿದಾರ, ಜಾಸ್ತಿ ಇದ್ರಾಗೆ ಅಂತ ಕೇಳಿದಾರೆ. ಸೊ ಹಂಗಂದ್ರೆ ಏನ್ರಿ, ಅನ್ಬಿಲೀವೇಬಲ್ ಅಂತ ಕರಿತೀವಿ. ಓಕೆ, ಸೊ ನಮ್ಗೆ ನಂಬಕ್ ಆಗದಂತದ್ದು, ಯಾಕಂದ್ರೆ ಇಷ್ಟು ವರ್ಷ ಗೆದ್ದಿಲ್ಲ, ಈಗ ಗೆದ್ದಾರ. ಸೊ ಬಿಲೀವ್ ಮಾಡ್ಬೇಕು, ಆದ್ರೂ ಏನಂದ್ರೆ ಆ ರೀತಿಯಂತ ಮೀನಿಂಗ್ ಅಂತ ಹೇಳಿ ಕೊಡುವಂತದ್ದು. ಓಕೆ, ನೆಕ್ಸ್ಟ್ ಪ್ರೊಹಿಬಿಟ್. ಸೊ ಪ್ರೊಹಿಬಿಟ್ ಅಂತ ಕೇಳಿದ್ರೆ ಒಬ್ಬ ವ್ಯಕ್ತಿ ಶಾಲೆಗೆ ಬಂದಿರ್ತಾನ, ಶಾಲೆಯಾಗ ಏನೋ ಲಪಟ ಮಾಡಿರ್ತಾನ, ಅವ್ನ ಹೊರಗೆ ಹಾಕ್ತಿವಿ. ಅಂದ್ರೆ ಹಿ ಈಸ್ ಪ್ರೊಹಿಬಿಟೆಡ್ ಫ್ರಮ್ ದ ಸ್ಕೂಲ್ ಅಂತ ಹೇಳ್ತೀವಿ ನಾವು. ಅವ ಶಾಲೆಗೆ ಎಂಟರ್ ಆಗಂಗಿಲ್ಲ ಅಂದ್ರೆ ಏನ್ರಿ, ಅವ್ನು ಹೊರಗೆ ಹಾಕಿದೀವಿ ಅಂದ್ರೆ ಏನ್ರಿ,
ಫಾರ್ಬಿಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಾರ್ಬಿಡ್ ಅಂದ್ರೆ ಹೊರಗಡೆ ಹಾಕಿದೀವಿ ಅಂತ ಅರ್ಥ. ಓಕೆ. ಅಂಡ್ ಏನಂದ್ರೆ ನೀವು ನೋಡಿರ್ಬೋದು, ಧೂಮಪಾನವನ್ನ ಏನಂದ್ರೆ ಏನಂದ್ರೆ ಆವರಣದಲ್ಲಿ ನಿಷೇಧಿಸಲಾಗಿದೆ ಅಂದ್ರೆ ಪ್ರೊಹಿಬಿಟ್ ಅಂತ ಅರ್ಥ. ಓಕೆ. ನೆಕ್ಸ್ಟ್ ಏನದಂದ್ರೆ ಸಿನೋನಿಮು ಲೇಜಿ ಅಂದ್ರೆ ಏನ್ರಿ? ನೀವೆಲ್ಲಾರು ಏನದ್ರಲ್ಲ ಈಗ ಲೇಜಿ. ಸೊ ನಿಮ್ಮಂಗೆ ಯಾರಾದ್ರೂ ಏನಂದ್ರ ಎದ್ದು ಹೋಗಿ ನೀರ್ ಕುಡಿಯಕ್ ಆಗಂಗಿಲ್ಲ, ಎದ್ದು ಏನಾದ್ರು ಒಂದ್ ಕೆಲಸ ಮಾಡಂದ್ರೆ ಮಾಡಕ್ ಆಗ್ತಿರಂಗಿಲ್ಲ, ಓದ್ರಿ ಅಂದ್ರೆ ಓದಾಕ್ ಆಗ್ತಿರಂಗಿಲ್ಲ. ಸೊ ಅಂತವ್ರಿಗೆ ಏನಂದ್ರೆ ಲೇಜಿ ಅಂತ ಕರಿತೀವಿ. ಸೊ ಇಲ್ಲಿ ಆಕ್ಟಿವ್, ಎನರ್ಜೆಟಿಕ್, ಇಂಡೋಲೆಂಟ್, ಡಿಲಿಜೆಂಟ್ ಅಂತ ಇದೆ. ಸೊ ಆನ್ಸರ್ ಏನ್ ಬರ್ತ್ರಿ? ಡಿಲಿಜೆಂಟ್ ಅಂತ ಬರ್ತದೆ. ಏನ್ ಬರ್ತೀರಿ ಉತ್ತರ? ಡಿಲಿಜೆಂಟ್ ಅಂತ ಹೇಳಿ ಬರ್ತದ. ನೆಕ್ಸ್ಟ್ ಆಂಟೋನಿಮ್ ಅಂದ್ರ ಅಪೋಸಿಟ್ ಮೀನಿಂಗ್ ಗಳನ್ನ ನೋಡ್ತೀವಿ. ಏನನ್ನ ನೋಡ್ತೀವ್ರಿ? ಅಪೋಸಿಟ್ ಮೀನಿಂಗ್ ಗಳನ್ನ ನೋಡ್ತೀವಿ. ಸೊ ಅಪೋಸಿಟ್ ಮೀನಿಂಗ್ ಅಂದ ಅಸೆಂಬಲ್ ಅಂದ್ರೆ ಏನ್ರಿ? ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇರ್ತದ, ಅಸೆಂಬಲ್ ಆಗ್ರಿ ಅಂತ ಹೇಳ್ತಿರ್ತಾರ. ಓಕೆ. ಸೊ ಅಸೆಂಬ್ಲಿ ಅಂತ ಹೇಳಿ ನೀವು ಕೇಳ್ಬೋದು. ಸ್ಕೂಲ್ ಒಳಗ ಅಸೆಂಬ್ಲಿ ಮಾಡ್ತಿರ್ತಾರ ಅಂದ್ರೆ ಏನ್ರಿ? ಒಂದ್ ಮೀಟಿಂಗ್ ಅಂತ ಅರ್ಥ. ಓಕೆ. ಸೊ ಒಂದ್ ಮೀಟಿಂಗ್ ಅಂತ ಅರ್ಥ. ಸೊ ಏನ್ರಿ ಇದ್ರ ಅಪೋಸಿಟ್ ಮೀನಿಂಗ್ ಬೇಕು ನಂಗೆ. ಸೊ ಅಪೋಸಿಟ್ ಮೀನಿಂಗ್ ಅಂದ್ರೆ ಏನ್ರಿ? ಡಿಸ್ಪರ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಡಿಸ್ಪರ್ಸ್. ಬಿಟ್ಟು ಏನಂದ್ರ ದೂರ ಹೋಗ್ರಿ ಅಂತ ಹೇಳುದು. ಸೊ ಏನಂದ್ರೆ ಮೀಟಿಂಗ್ ಮುಗು ಕೂಡಲೇ ಏನಂತಾರ? ಯು ಕ್ಯಾನ್ ಡಿಸ್ಪರ್ಸ್ ನಾವು ಅಂತ ಹೇಳಿ ಹೇಳ್ತಾರ. ಓಕೆ. ಯಾಕಂತ ಕೇಳಿದ್ರೆ ಅವ್ರು ಬಿಟ್ಟು ನೀವೆಲ್ಲಾರು ನಿಮ್ ಕೆಲ್ಸಕ್ಕೆ ಹೋಗ್ಬೋದು. ಓಕೆ. ನೆಕ್ಸ್ಟ್ ಬ್ಲಂಟ್ ಅಂತ ಹೇಳದ. ಏನಂತದ್ರಿ? ಬ್ಲಂಟ್ ಅಂತ ಹೇಳದ. ಬ್ಲಂಟ್ ಅಂದ್ರೆ ಏನ್ರಿ? ಒಂದು ವಸ್ತುದ ಶಾರ್ಪ್ ಅಂದ್ರೆ ಚೂಪಾಗಿ ಇರುವಂತ ಒಂದು ವಸ್ತುವನ್ನ ಬ್ಲಂಟ್ ಅಂತ ಕರಿತೀವಿ. ಅದಕ್ಕೆ ಅಪೋಸಿಟ್ ಆದ್ರೆ ಶಾರ್ಪ್ ಅಂತ ಹೇಳಿ ಬರ್ತದೆ. ಸೊ ಬ್ಲಂಟ್ ಅಂದ್ರೆ ಏನ್ರಿ? ಅದು ಚೂಪವಾಗಿ ಇಲ್ಲೇ ಇರುವಂತದ್ದು, ಫ್ಲಾಟ್ ಆಗಿರುವಂತ ಒಂದು ವಸ್ತುವನ್ನ ಏನ್ ಕರಿತೀವಿ? ಬ್ಲಂಟ್ ಅಂತ ಕರಿತೀವಿ. ಅದಕ್ಕೆ ಅಪೋಸಿಟ್ ಆಗಿ ಬರುವಂತದ್ದು ಯಾವ್ದಂದ್ರೆ ಶಾರ್ಪ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಅಪೇರೆಂಟ್ ಅಂತ ಹೇಳುದು. ಏನಂದ್ರೆ ಅಪೇರೆಂಟ್ ಅಂತ ಹೇಳಿರುವಂತದ್ದು. ಸೊ ಅಪೇರೆಂಟ್ ಅಂತ ಹೇಳಿ ನೋಡಿದ್ರೆ, ಸೊ ಇಲ್ಲಿ ನೋಡ್ಬೋದ್ರಿ ನೀವು ಏನಂತಂದ್ರೆ, ಸೊ ಅಪೇರೆಂಟ್ ಅಂದ್ರೆ ಈಗ ನಮ್ಗೆ ನೋಡಿದ್ರ ಕ್ಲಿಯರ್ ಆಗಿ ಕಾಣಿಸುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ನಾ ಏನೋ ಒಂದು ಇಲ್ಲಿ ನೋಡತ್ತೀನಿ, ಇದಂಗೆ ಕ್ಲಿಯರ್ ಆಗಿ ಕಾಣಿಸತ್ತದ. ಬಟ್ ಅದೇ ಏನಂದ್ರೆ ಸ್ವಲ್ಪ ಹಿಡನ್ ಆಗಿತ್ತಂದ್ರ ಅದಕ್ಕೆ ಏನಂತ ಕರಿತೀವಿ? ಹಿಡನ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಅಪೋಸಿಟ್ ಆಗಿರುವಂತದ್ದು. ಓಕೆ. ಅಪೇರೆಂಟ್ ಕಲರ್ಸ್. ಸೊ ಪೇಂಟೆಡ್ ಇನ್ ಆನ್ ಅಪೇರೆಂಟ್ ಕಲರ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿರುವಂತ ಒಂದು ಗೋಡೆಯನ್ನ ಬಾರಿ ಡಿಫ್ರೆಂಟ್ ಕಲರ್ಸ್ ಒಳಗ ಪೇಂಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಟು ಟರ್ನ್ ಅ ಡಫ್ ಇಯರ್. ಸೊ ಟು ಟರ್ನ್ ಅ ಡಫ್ ಇಯರ್ ಅಂತ ಕೇಳಿದ್ರೆ, ಸೊ ಹೇಳುವುದನ್ನ ಕೇಳಂಗಿಲ್ಲ. ಈಗ ಏನೋ ಒಬ್ರು ಯಾರೋ ಇಂಪಾರ್ಟೆಂಟ್ ಏನೋ ಒಂದು ಸಲಹೆನ ಕೊಡ್ತಿರ್ತಾರ, ಅದನ್ನ ಕೇಳಂಗಿಲ್ಲ, ಅದನ್ನ ಬಿಟ್ಟು ಕೊಡುದು. ಸೊ ಟು ಟರ್ನ್ ಅ ಡಫ್ ಇಯರ್ ಅಂದ್ರೆ ಈ ರೀತಿ ಟು ರೆಫ್ಯೂಸ್ ಟು ಲಿಸನ್. ಸೊ ಕೇಳೋದಕ್ಕ ಸೊ ಏನ್ ಮಾಡುದು? ನಿರಾಕರಿಸುವುದು ಅಂತ ಹೇಳಿ ಮೀನಿಂಗ್ ಬರ್ತದೆ. ನೆಕ್ಸ್ಟ್ ಟು ಹಿಟ್ ಆನ್ ದ ನೇಲ್ ಆನ್ ದ ಹೆಡ್. ಸೊ ನೇಲ್ ಆನ್ ದ ಹೆಡ್ ಅಂತ ಕೇಳಿದ್ರೆ, ಒಂದ್ ಏನದ್ರಿ? ನೇಲ್ ಅದ. ನೇಲ್ ಅಂದ್ರೆ ಏನ್ರಿ? ಒಂದು ಮೆಳಿ ಅದ. ಸೊ ಆ ಮೆಳಿಯ ತಲೆ ಮೇಲೆ ಹೊಡಿದು. ಏನ್ ಮಾಡುದ್ರಿ? ಆ ಏನಂದ್ರ ಆ ಮೆಳಿಯ ತಲೆ ಮೇಲೆ ಹೊಡಿದು ಅಂತ ಹೇಳತ್ತಾರ. ಸೊ ಹಂಗಂದ್ರೆ ಏನ್ರಿ? ಟು ಸೇ, ಡೂ ಆರ್ ಸಮಥಿಂಗ್ ಎಕ್ಸಾಕ್ಟ್ಲಿ ರೈಟ್. ಇದಲ್ಲ. ಟು ಮಿಸ್ ದ ಪಾಯಿಂಟ್ ಕಂಪ್ಲೀಟ್ಲಿ, ಟು ಕಾಸ್ ಅನ್ ಆಕ್ಸಿಡೆಂಟ್, ಟು ವರ್ಕ್ ಆಸ್ ಅನ್ ಕಾರ್ಪೆಂಟರ್. ಸೊ ಇವಷ್ಟು ಆಪ್ಷನ್ಗಳು ನಮ್ಗೆ ಅದಾವ. ಅದ್ರೊಳಗೆ ಏನಂತ ಕೇಳಿದ್ರೆ, ಟು ಸೇ ಆರ್ ಟು ಡೂ ಸಮಥಿಂಗ್ ಎಕ್ಸಾಕ್ಟ್ಲಿ ರೈಟ್. ಸೊ ಏನ್ ಮಾಡ್ಬೇಕು? ನಾ ಈಗ ಮೆಳಿ ಹೊಡಿತಿರ್ತೀವಿ, ಮೆಳಿ ಹೊಡಿಯುವಾಗ ಅದ್ರ ತಲೆ ಮೇಲೆ ಹೊಡೆದ್ರಷ್ಟ ಅದು ಒಳಗಡೆ ಹೋಗ್ತದೆ. ಅದನ್ನ ಬಿಟ್ಟು ನಾ ಏನಾರ ಈ ಪೋರ್ಷನ್ ಅದು ಹೊರದ್ರ ಅದ್ ಏನಾಗತ್ರಿ? ಬೆಂಡ್ ಆಗ್ತದೆ. ಸೊ ಅಂದ್ರೆ ಏನ್ರಿ? ಎಕ್ಸಾಕ್ಟ್ಲಿ ರೈಟ್ ಆಗಿರೋದನ್ನ ಮಾಡ್ಬೇಕು. ಏನ್ ಮಾಡ್ಬೇಕ್ರಿ? ಎಕ್ಸಾಕ್ಟ್ಲಿ ರೈಟ್ ಆಗಿರೋದನ್ನ ಮಾಡ್ಬೇಕು ಅನ್ನೋದ್ರ ಇದ್ರದ್ದು ಮೀನಿಂಗ್ ಆಗಿರ್ತದೆ. ಓಕೆ. ನೆಕ್ಸ್ಟ್ ಏನಂತ ಕೇಳಿದ್ರೆ, ಇಲ್ಲಿ ಇಂಪ್ರೂವ್ಮೆಂಟ್. ಏನ್ರಿ? ಸೆಂಟೆನ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಸೊ ಇಂಪ್ರೂವ್ ದ ಬ್ರಾಕೆಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಕೆಳಗಿನ ಆಪ್ಷನ್ ಒಳಗೆ ಯಾವ್ದು ಕರೆಕ್ಟ್ ಆಗ್ತದೆ ಅಂತ ಹೇಳಿ ನೋಡ್ರಿ ಅಂತ ಹೇಳ್ತಾರ. ಸೊ ಹಂಗಂದ್ರ ಹಿ ಈಸ್ ನಾಟ್ ಓನ್ಲಿ ನೌನ್ ಫಾರ್ ಹಿಸ್ ವೆಲ್ತ್. He is not only known for his wealth, but also for his wisdom. Okay. ಸೊ ಇಲ್ಲಿ ಏನಂತ ಕೇಳಿದ್ರ, ನಾಟ್ ಓನ್ಲಿ ಅಂತ ಎಲ್ಲಿ ಬರ್ತದ? ಎಲ್ಲೆಲ್ಲಿ ನಾವು ನಾಟ್ ಓನ್ಲಿ ಅಂತ ಬರ್ತದ, ಅಲ್ಲಿ ಏನ್ ಬರ್ಬೇಕಂದ್ರೆ ಮುಂದ್ ಕಂಟಿನ್ಯೂಡ್ ಪಾರ್ಟ್ ಆಗಿ ವರ್ಬ್ಗಳು ಇದು ಬರಬೇಕು. ಸೊ ಏನಂದ್ರೆ ಬಟ್ ಆಲ್ಸೋ ಬರ್ತದ. ನಾಟ್ ಓನ್ಲಿ ಬಟ್ ಆಲ್ಸೋ ಬರಬೇಕು. ಸೊ ಅದು ಒಂದದ. ಫಾರ್ ಹಿಸ್ ವಿಸ್ಡಮ್ ಅಂದ್ರ ಏನ್ರಿ? ನೋ ಇಂಪ್ರೂವ್ಮೆಂಟ್. ಯಾವುದೇ ಇಂಪ್ರೂವ್ಮೆಂಟ್ ಇಲ್ಲಿ ನೀಡಿಲ್ಲ. ಓಕೆ. ದೆನ್ ನೆಕ್ಸ್ಟ್ ನೀವೇನಾದ್ರು CSF ನಮ್ಮಲ್ಲಿ ಫಿಸಿಕಲ್ ಪಾಸ್ ಆಗಿದ್ರೆ ಎಕ್ಸಾಮ್ ಬ್ಯಾಚಿಗೆ ಬಂದ್ರೆ ಈ ಒಂದು ಕ್ಯಾಂಪಸ್ ಒಳಗೆ ನಿಮ್ದು ಕೋಚಿಂಗ್ ನಡೀತದ. ಸೊ ಈಗ ಆಲ್ರೆಡಿ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದವ. ಇನ್ನೊಂದು 1-2 ದಿನದಲ್ಲಿ ನಮ್ದು ಏನಂದ್ರೆ ಇವತ್ತು ಲಾಸ್ಟ್ ಡೇಟ್ ಅನ್ನತ್ತಿದ್ರು. ಇನ್ ಕೇಸ್ ನೀವು ಇನ್ನೊಂದ್ 2 ದಿನ ಒಳಗಡೆ ಬಂದ್ರೆ ನಾವು ನಿಮ್ಮ ಅಡ್ಮಿಷನ್ ತೆಗೆದುಕೋತೀವಿ. ಸೊ ನಿಮ್ ಮನ್ಯಾಗ ಕುಂತು ಖಾಲಿ ಪಿಲಿ ಟೈಮ್ ಪಾಸ್ ಮಾಡೋ ಬದ್ಲಿ ನಮ್ಮ ಕೋಚಿಂಗ್ ಜಾಯಿನ್ ಅಂದ್ರೆ ನಿಮ್ದು ಎಕ್ಸಾಮ್ ಜೊತೆಗೆ ನಿಮ್ದು ರಿಸಲ್ಟ್ ಕೂಡ ನಿಮ್ಮ ಕೈಯಲ್ಲಿ ಇರ್ತದೆ. ಓಕೆ. ನೆಕ್ಸ್ಟ್ ದ ರೀಸನ್ ವೈ ಹಿ ವಾಸ್ ರಿಜೆಕ್ಟೆಡ್. So the reason why he was rejected was because he was too young. So ಇಲ್ಲಿ ಏನೋ ನಮ್ಗೆ ಗಡಿಬಿಡಿ ಅನ್ಸತ್ತಿದ್ರಿ was because ಅನ್ನುವಂಥದ್ದು. ಓಕೆ. ಸೊ is because. So is that he is too young. ಏನ್ ಬರ್ಬೇಕ್ರಿ? is that. ಸೊ ರಿಜೆಕ್ಟೆಡ್ is that ಅಂತ ಹೇಳಿ ಬರ್ಬೇಕು. ಇಲ್ಲಿ was ಬರೋ ಬದ್ಲಿ ಏನ್ ಬರ್ಬೇಕ್ರಿ? is that he is too young ಅಂತ ಹೇಳಿ ಬರ್ಬೇಕು. ಸೊ ಆಪ್ಷನ್ ಸಿ ನಮ್ದು ಏನಾಗತ್ರಿ? ಇಲ್ಲಿ ಉತ್ತರ ಆಗುವಂತದ್ದು. ಓಕೆ. ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ.
ಐ ವಿಲ್ ಕಾಲ್ ಯು, ಐ ವಿಲ್ ಕಾಲ್ ಯು ವೆನ್ ಐ ವಿಲ್ ಫಿನಿಶ್ ಮೈ ವರ್ಕ್. ಸೊ ಐ ವಿಲ್ ಬರಬಾರ್ದ್ರಿ, ಏನ್ ಬರಬಾರ್ದ್ರಿ, ಇಲ್ಲ ಐ ವಿಲ್ ಬಂದದೆ ಇನ್ನೊಂದ್ಸತಿ ಏನ್ ಬರಬಾರ್ದು, ಐ ವಿಲ್ ಬರಬಾರ್ದು, ವೆನ್ ಐ ಫಿನಿಶ್ ಮೈ ವರ್ಕ್ ಬರ್ಬೇಕು. ಏನ್ ಬರ್ಬೇಕ್ರಿ, ಅಗದಿ ಸಿಂಪಲ್ ಆಗಿ ಬರ್ಬೇಕಿದು, ವೆನ್ ಐ ಫಿನಿಶ್ ಮೈ ವರ್ಕ್ ಅಂತ ಹೇಳಿ ಬರ್ಬೇಕು. ಇಲ್ಲಿ ಐ ವಿಲ್ ಎರಡ್ ಸತಿ ಬರಬಾರ್ದು. ಓಕೆ, ದೆನ್ ನೆಕ್ಸ್ಟ್ ಏನದ ಅಂತ ಕೇಳಿದ್ರೆ, ಸೊ ಇಲ್ಲಿ ಸೆಲೆಕ್ಟ್ ಸಬ್ಸ್ಟಿಟ್ಯೂಟ್. ಸೊ ಗಿವನ್ ಫೇರಸಸ್ ಇಡಮ್ ಅಂಡ್ ಫೇರಸಸ್ ಅದಾವ. ಸೊ ಇಲ್ಲಿ ಏನಂದ್ರೆ ದ ಶಾರ್ಟ್ ಪೋಯಮ್ ಆರ್ ಸ್ಪೀಚ್ ಅಡ್ರೆಸ್ಡ್ ದ ಸ್ಪೆಕ್ಟೇಟರ್ಸ್ ಆಫ್ಟರ್ ದ ಕನ್ಕ್ಲೂಷನ್ ಆಫ್ ಡ್ರಾಮಾ. ಸೊ ಏನಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಏನಂದ್ರೆ ಒಂದು ಪೋಯಮ್ ಇರ್ತದೆ, ಲಾಸ್ಟಿಗೆ ಡ್ರಾಮಾ ಮುಗಿದ ಕೂಡಲೇ ಒಂದು ಹಾಡನ್ನ ಆಡ್ತಾರ. ಸೊ ಅದಕ್ಕೆ ಏನಂತ ಕರಿತಾರ ಅಂತ ಕೇಳ್ತಾರ, ಅದಕ್ಕೆ ಏನ್ ಕರಿತ ಅಂದ್ರೆ ಎಪಿಲಾಗ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ, ಎಪಿಲಾಗ್ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಬಗ್ಗೆ ಏನಂದ್ರ ಅಥವಾ ಅಲ್ಲಿ ಇರುವಂತ ಒಂದು ವಿಚಾರದ ಬಗ್ಗೆ ಕೊನೆಗೆ ಒಂದ್ ಏನಂದ್ರೆ ಶಾರ್ಟ್ ಪೋಯಮ್ ಅಥವಾ ಸ್ಪೀಚ್ ಇರ್ತದ ಎಲ್ಲಾ ನಾಟಕ ಮುಗಿದ್ಮೇಲೆ. ಸೊ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಎಪಿಲಾಗ್ ಅಂತ ಕರಿತೀವಿ, ನೆನ್ಪಿಟ್ಕೋರಿ. ನೆಕ್ಸ್ಟ್ ಒನ್ ಹೂ ಡಸಂಟ್ ಇದಂದ್ರೆ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ದೇವರು ಇಲ್ಲ ಅಂತೇಳಿ ಏನನ್ನ ಇದು ಮಾಡೋರು ನಾಸ್ತಿಕರು ಅಂತ ಕರಿತಾರೆ. ಆ ನಾಸ್ತಿಕರಿಗೆ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ಅಂದ್ರೆ ಅಥಿಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ, ಅಥಿಸ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಗ್ರೂಪ್ ಆಫ್ ಸ್ಟಾರ್ಸ್. ಸೊ ಸ್ಟಾರ್ಸ್ ಅಂದ್ರೆ ನಕ್ಷತ್ರಗಳ ಗುಂಪು ಏನಂತ ಕರಿತೀವಿ ಅಂತ ಕೇಳಿದ್ರೆ ಕಾನ್ಸ್ಟಲೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕಾನ್ಸ್ಟಲೇಷನ್ ಅಂತ ಹೇಳಿ ಕರಿತೀವಿ. ಓಕೆ, ದೆನ್ ನೆಕ್ಸ್ಟ್ ಏನಂತ ಕೇಳಿದ್ರೆ ಫೈಂಡ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಸೊ ಕರೆಕ್ಟ್ ಆಗಿ ಸ್ಪೆಲ್ ಮಾಡಿದಂತ ಒಂದು ವರ್ಡ್ ಅನ್ನ ನೋಡಿದ್ರೆ, ಸೊ ಇಲ್ಲಿ ಏನದ ಅಂತ ಕೇಳಿದ್ರೆ ಅಬ್ಸರ್ವ್ ಮಾಡ್ಬೋದು ನೀವು. ಏನಂದ್ರೆ ಎಂಬರಾಸ್ ಅನ್ನುವಂಥದ್ರದೊಂದು ಮೀನಿಂಗ್ ನಾವು ಕಂಡುಹಿಡಿಬೇಕು. ಸೊ ಎಂಬರಾಸ್ ಅನ್ನುವಂಥದ್ರ ಮೀನಿಂಗ್ ಕಂಡುಹಿಡಿಬೇಕಂದ್ರೆ ಸೊ ಇಲ್ಲಿ ಏನಾಗಬೇಕು, ಆರ್ ಸಿಂಗಲ್ ಬಂದಿರಬೇಕು, ಎಸ್ ಕೂಡ ಏನಂದ್ರೆ ಎಸ್ ಡಬಲ್ ಬಂದಿರ್ಬೇಕು. ಎಲ್ಲದ ನೋಡ್ರಿ ಆರ್ ಸಿಂಗಲ್ ಎಸ್ ಡಬಲ್ ಇರುವಂತದ್ದು ಅಂದ್ರೆ ಆಪ್ಷನ್ ಡಿ ಒಳಗದ ಎಂಬರಾಸಿಂಗ್ ಅಂತ ಹೇಳಿ ಕರಿತಾರೆ. ಈಸ್ ಟು ಎಂಬರಾಸಿಂಗ್ ಅಂತ ಹೇಳಿ ಹೇಳ್ತಿರ್ತಾರೆ. ಓಕೆ, ಸೊ ಸೇಮ್ ಕ್ವಶನ್ ಎರಡು ಸತಿ ರಿಪೀಟ್ ಆಗಿದೆ. ಮುಂದಿನ ಪ್ರಶ್ನೆ ಬರ್ರಿ, ಏನದಂದ್ರೆ ಒಮಿಷನ್. ಒಮಿಷನ್ ಅಂದ್ರೆ ಎಂ ಸಿಂಗಲ್ ಬರಬೇಕು, ಎಸ್ ಡಬಲ್ ಬರಬೇಕು. ಎಂ ಸಿಂಗಲ್ ಎಸ್ ಡಬಲ್ ಅಂತಂದ್ರೆ ಎಲ್ಲದರಿ ಇಲ್ಲದ ಆಪ್ಷನ್ ಬಿ ಒಳಗೆ. ಓಕೆ, ಒಮಿಷನ್ ಅನ್ನುವಂಥದ್ದು. ದೆನ್ ನೆಕ್ಸ್ಟ್ ಏನದಂದ್ರೆ ಒಂದು ಇದು ರಿಅರೇಂಜ್ಮೆಂಟ್ ಅಂತ ಹೇಳಿದ. ಏನಂದ್ರೆ ರಿಅರೇಂಜ್ಮೆಂಟ್. ಸೊ ಮೈ ಬ್ರದರ್. ಸೊ ಮೈ ಬ್ರದರ್ ಆದ್ಮೇಲೆ ಏನ್ ಬರ್ಬೇಕ್ರಿ, ಮೈ ಬ್ರದರ್ ಈಸ್ ಗೋಯಿಂಗ್. ಸೊ ಏನ್ ಬರ್ಬೇಕ್ರಿ, ಈಸ್ ಗೋಯಿಂಗ್ ಅಂತ ಹೇಳಿ ಬರ್ಬೇಕು, ಈಸ್ ಗೋಯಿಂಗ್ ಅಂತ ಹೇಳಿ ಬರ್ಬೇಕು, ಈಸ್ ಗೋಯಿಂಗ್. ಸೊ ಆಪ್ಷನ್ ಯಾವ್ದ್ರಿ, ಆರ್ ಅಂತ ಹೇಳುದು. ಓಕೆ, ದ ನೆಕ್ಸ್ಟ್ ಈಸ್ ಗೋಯಿಂಗ್ ಟು ಬೈ. ಸೊ ಟು ಬೈ ಅ ನ್ಯೂ ಕಾರ್. ಸೊ ಇಲ್ಲಿ ಏನ್ ಬರ್ಬೇಕ್ರಿ, ಪಿ ಬರ್ಬೇಕು, ಟು ಬೈ ಅ ನ್ಯೂ ಕಾರ್ ಇನ್ ದ ನೆಕ್ಸ್ಟ್ ಮಂತ್ ಇಫ್ ಹಿ ಗೆಟ್ಸ್ ಏನಂತ ಹೇಳಿದ್ರೆ ಬೋನಸ್. ಸೊ ನೆಕ್ಸ್ಟ್ ಮಂತ್ ಅಂತ ಹೇಳಿ ಬರ್ತದ. ಆಮೇಲೆ ಏನಂದ್ರೆ ಉಳಿದಿದ್ದು ಅದು ಪಿ ಕ್ಯೂ ಆರ್ ಎಸ್ ಉಳಿತು. ಸೊ ಆರ್ ಪಿ ಕ್ಯೂ ಎಸ್ ಇಲ್ಲದ ಆಪ್ಷನ್ ಬಿ ಒಳಗದ. ಓಕೆ, ಸೊ ಇದು ನಮ್ದು ಉತ್ತರ ಬರ್ತದ. ಮೈ ಬ್ರದರ್ ಈಸ್ ಗೋಯಿಂಗ್ ಟು ಬೈ ಅ ನ್ಯೂ ಕಾರ್ ನೆಕ್ಸ್ಟ್ ಮಂತ್ ಇಫ್ ಹಿ ಗೆಟ್ಸ್ ಈಸ್ ಬೋನಸ್. ಅವ್ನ್ ಬೋನಸ್ ಅವ್ನ್ ಸಿಕ್ಕರ ಮುಂದಿನ ತಿಂಗಳು ಏನ್ ಮಾಡ್ತಾನ, ಅವರನ್ನ ಗಾಡಿಯನ್ನ ಅಂದ್ರೆ ಕಾರನ್ನ ತೆಗೆದುಕೊಳ್ತಾನೆ. ಓಕೆ, ದ ನೆಕ್ಸ್ಟ್ ದ ಗರ್ಲ್ ವಾಸ್ even not even manage so tired that she could stand. So she could to stand ಅಂತ ಹೇಳದ. ಓಕೆ, ಸೊ ಇಲ್ಲಿ ನೋಡಬಹುದು ದ ಗರ್ಲ್ ವಾಸ್ so tired not even manage. ಸೊ ಹಿಂಗೂ ಬರ್ಬೋದು, ಏನ್ ಬರ್ಬೋದ್ರಿ, ಹಿಂಗೂ ಬರ್ಬೋದು. ಸೊ ಇಲ್ಲಿ ನಾ ಏನ್ ಮಾಡ್ತೀನಿ, ದ ಗರ್ಲ್ ವಾಸ್ so tired ಮೊದ್ಲಿಗೆ ಪಿ ಬರ್ತದ. so tired she could to start not even manage. ಇಲ್ಲಿ ಏನ್ ಬರ್ಬೇಕು, ಆಮೇಲೆ ಎಸ್ ಬರ್ಬೇಕು. ಆಮೇಲೆ ಎಸ್ ಬರ್ಬೇಕಾದ್ರೆ ಪಿ ಎಸ್ ಒಳಗೆ ಆಪ್ಷನ್ ಇಲ್ಲದ. ಆಮೇಲೆ ಕ್ಯೂ ಆರ್ ಸಿ ಕುಡ್ ಟು ಸ್ಟ್ಯಾಂಡ್ ಅಂತ ಹೇಳಿ ಬರ್ತದೆ. ಓಕೆ, ಸೊ ಇದೇನಂದ್ರೆ ನಮ್ಮ ಮೀನಿಂಗು. ಸೊ ಇಷ್ಟಾದ್ರೆ ನಮ್ದು ಪ್ರಶ್ನೆಗಳು ಇಲ್ಲಿಗೆ ಎಂಡ್ ಆಗ್ತಾವ. ನೆಕ್ಸ್ಟ್ ಕ್ಲಾಸ್ ಒಳಗೆ ಈ ಪ್ರಶ್ನೆಗಳನ್ನ ನಾವು ಮುಂದಿನ ನೋಡೋಣಂತೆ. ಓಕೆ, ಸೊ ಇದು ನಮ್ದು ಏನಂದ್ರೆ ಇಂಗ್ಲಿಷ್ ನ ಒಂದು ತರಗತಿ ಇರ್ತದೆ. ಪ್ರತಿದಿನ ಒಂದು ಇಂಗ್ಲಿಷ್ ನ ಪ್ರಶ್ನೆ ಪತ್ರಿಕೆ ನಿಮ್ ಮುಂದೆ ಸಾಲ್ವ್ ಮಾಡ್ತಿರ್ತೀವಿ, ಒಂದು JK ಸಾಲ್ವ್ ಮಾಡ್ತಿರ್ತೀವಿ. ಇನ್ನು ಬೇರೆ ಸಬ್ಜೆಕ್ಟ್ ಬೇಕಂದ್ರೆ ನಮ್ಮ ಆಫ್ಲೈನ್ ಕ್ಲಾಸಿಗೆ ನೀವು ಮಾಡಬೇಕು, ಅಡ್ಮಿಷನ್ ತೆಗೆದುಕೊಳ್ಬೇಕಾಗ್ತದೆ. ಓಕೆ, ಆಲ್ರೆಡಿ ಕ್ಲಾಸಸ್ ಗಳು ಸ್ಟಾರ್ಟ್ ಆಗ್ಯಾವ. ನೀವು ಏನಾದ್ರು ಇನ್ನೂ ಲೇಟ್ ಮಾಡಿದ್ರೆ ನಿಮ್ದು ರಿಸಲ್ಟ್ ಕೂಡ ಏನಂದ್ರೆ ಇನ್ನೂ ಲೇಟ್ ಆಗ್ತಾ ಹೋಗ್ತದೆ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.